ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪರಿಶುದ್ಧ ಗ್ರಂಥ ಬೈಬಲ್ನಲ್ಲಿ ನಾವು ಯೋಸೆಫನ ಬಗ್ಗೆ ನೋಡುವಾಗ ಆತನ ತಂದೆಗೆ ಬಹುಪ್ರಿಯನಾದ ಮಗನಾಗಿದ್ದನು ಅಂತೇಳಿ ನಾವು ನೋಡ್ತೀವಿ. ಆತನು ಅವರ ಅಣ್ಣನ ಜೊತೆಗೆ ಕುರಿ ಕಾಯಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ವೇಳೆ ಅವರ ಅಣ್ಣ ತಮ್ಮಂದಿರು ಏನಾದರೂ ತಪ್ಪುಗಳನ್ನು ಮಾಡಿದರೆ ಅದನ್ನ ತಂದೆಗೆ ತಿಳಿಸ್ತಾ ಇದ್ದ. ಆ ತಪ್ಪುಗಳನ್ನು ತಿಳಿಸ್ತಾನಂತ ವಿಚಾರಕ್ಕಾಗಿಯೂ ಮತ್ತೆ ತಂದೆ ಹೆಚ್ಚಾಗಿ ಆ ಚಿಕ್ಕ ಮಗನನ್ನ ಪ್ರೀತಿ ಮಾಡ್ತಾನಂತ ವಿಷಯವಾಗಿಯೂ ಮತ್ತು ಆತನ ದರ್ಶನಗಳನ್ನು ಕಂಡು ಆ ದರ್ಶನಗಳನ್ನು ಅವರ ಅಣ್ಣನಿಗೆ ತಿಳಿಸುವಾಗ ಅವರು ಬಹು ಹೊಟ್ಟೆ ಕಿಚ್ಚಿನಿಂದ ಹಗೆ ಮಾಡಿ ಅವನನ್ನು ಐಗುಪ್ತ ದೇಶದ ಅವರಿಗೆ ಮಾರಿಬಿಡೋದು ನಾವು ನೋಡಿದ್ದೇವೆ. ಆತನನ್ನ ಅಣ್ಣ ತಮ್ಮಂದಿರೇ, ಸ್ವಂತ ಒಡಗುಟ್ಟಿದವರೇ ತಮ್ಮ ಸ್ವಂತ ತಮ್ಮನನ್ನು ಹಗೆ ಮಾಡಿ ಆತನನ್ನ ಕೊಂದು ಹಾಕಕ್ಕೆ ಮನಸ್ಸಿಲ್ಲದೆ ಮೊದಲು ಸಾಯಿಸ್ಬೇಕಂತಲೇ ಯೋಚನೆ ಮಾಡಿರ್ತಾರೆ. ಹಾಗೆ ಮಾಡೋದು ಬೇಡ ಅಂತೇಳಿ ಮತ್ತೆ ಮನಸ್ಸು ಬೇರೆ ಮಾಡಿಕೊಂಡು ಅವನನ್ನ ಐಗುಪ್ತರಿಗೆ ಮಾರಿಬಿಡ್ತಾರೆ. ನೋಡಿ, ನಾನು ನನ್ನವರು ನಮ್ಮವರು ಅಂದುಕೊಂಡವರೇ ಒಂದೊಂದ್ಸಲ ನಮ್ಮನ್ನು ಕೈ ಬಿಡ್ತಾರೆ. ಎಲ್ಲರೂ ದೂರ ಆಗ್ತಾರೆ, ಹಾಗೆ ಮಾಡ್ತಾರೆ. ಅಂತ ಸಂದರ್ಭಗಳು ಪ್ರತಿ ಮನುಷ್ಯನ ಜೀವಿತದಲ್ಲಿ ಕೂಡ ಎದುರಾಗ್ತದೆ. ಹೀಗೆ ಈ ಯೋಸೆಫನು ಐಗುಪ್ತ ದೇಶದಲ್ಲಿ ಬಹುನಂಬಿಗಸ್ತನಾಗಿದ್ದು, ದೈವ ಭಕ್ತಿಯುಳ್ಳವನಾಗಿದ್ದು, ದೇವರ ಮಗನಾಗಿದ್ದು, ತಾನು ತನ್ನ ನಂಬಿಕೆಯನ್ನು ಕಳ್ಕೊಳ್ಳದೆ ಅವನು ಯಥಾರ್ಥವಂತನಾಗಿದ್ದರಿಂದ, ಪರಿಶುದ್ಧನಾಗಿದ್ದರಿಂದ ದೇವರ ಕೃಪಾನುಗ್ರಹಕ್ಕೆ ಪಾತ್ರನಾದನು ಮತ್ತು ದೇವರಿಂದ ಘನಪಡಿಸಲ್ಪಟ್ಟನು ಅಂತೇಳಿ ನಾವು ಬೈಬಲ್ನಲ್ಲಿ ಓದ್ತೇವೆ. ಈಗ ನಾನು ಹೇಳೋ ಬಯಸೋದೇನಂದ್ರೆ, ಈ ಲೋಕದಲ್ಲಿ ನಾನು ಅನ್ನವರು, ನನ್ನವರು ಅನ್ನುವವರು, ಒಂದು ವೇಳೆ ನಿನ್ನ ಹೆಂಡತಿ ಆಗ್ಬೋದು, ಅಥವಾ ನಿನ್ನ ಗಂಡನಾಗ್ಬೋದು, ಒಂದು ವೇಳೆ ನಿನ್ನ ಮಕ್ಕಳೇ ಆಗ್ಬೋದು, ಅಥವಾ ನಿನ್ನ ಸ್ನೇಹಿತರಾಗ್ಬೋದು, ಅಥವಾ ನಿನ್ನ ಹೊಡಹುಟ್ಟಿದವರಾಗ್ಬೋದು, ನಿನ್ನ ಆಪ್ತ ಪ್ರಾಣ ಸ್ನೇಹಿತರನ್ನವರು ಸಹ ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಕೂಡ. ಈ ಲೋಕ ಬಂಧಗಳು, ಸಂಬಂಧಗಳು, ಅನುಬಂಧಗಳು ಅವೆಲ್ಲ ಕ್ಷಣಿಕ. ಒಂದು ಸಮಯ ಸಂದರ್ಭಗಳು ಬಂದಾಗ ಎಲ್ಲರೂ ಬಿಟ್ಟು ಹೋಗ್ತಾರೆ. ಆದರೆ ದೇವರು ನಿನ್ನನ್ನು ಕೈ ಬಿಡೋದಿಲ್ಲ. ಈ ಕಿರು ಸಂದೇಶದಲ್ಲಿ ನಾನು ತಿಳಿಯಬಯಸಿದೇನೆಂದ್ರೆ, ಯಾರು ಕೈ ಬಿಟ್ಟರು, ಯಾರು ಕಡೆಗಣಿಸಿದರು, ಜೀವ ಸ್ವರೂಪನಾದ ದೇವರು, ನ್ಯಾಯಾಧಿಪತಿಯಾದ ದೇವರು, ಸರ್ವಾಧಿಕಾರಿಯಾದ ದೇವರು ನಿಮ್ಮನ್ನ ಕೈ ಬಿಡೋದಿಲ್ಲ. ಕೆಲವೊಂದು ಸಲ ಇಂಥ ಸಂಘಟನೆಗಳೆಲ್ಲ ಒಳಿತಿಗೆ ಅಂತ ನಾವು ತಗೊಳ್ಬೇಕು. ಯಾಕಂದ್ರೆ ಯೋಸೆಫನ ಜೀವಿತದಲ್ಲಿ ಎಲ್ಲರ ಕೈ ಬಿಟ್ಟರು ದೇವರು ಆತನನ್ನು ಘನಪಡಿಸಿದನು ಅಂತ ನೋಡ್ತಾರೆ. ಇಲ್ಲಿ ಒಂದು ಆಶ್ಚರ್ಯವಾದ ಸಂಗತಿ ಏನಂತಂದ್ರೆ, ಸುಮಾರು ಕಾಲಗಳಾದ ನಂತರ ಅವರ ಅಣ್ಣಂದಿರು ದೇಶದಲ್ಲಿ ಬರ ಬಂದಾಗ ಅವರ ಆಹಾರಕ್ಕಾಗಿ ಐಗುಪ್ತ ದೇಶಕ್ಕೆ ಬಂದಾಗ ಯೋಸೆಫನನ್ನ ತಮ್ಮನನ್ನ ಎದುರುಗೊಳ್ಳುತ್ತಾರೆ. ಅವರ ಅಣ್ಣಂದಿರು ಯಾರು ಆತನನ್ನು ಗುರುತಿಸೋದಿಲ್ಲ. ಆದರೆ ತಮ್ಮನಾದ ಯೋಸೆಫನು ಅವನು ಗುರುತಿಸ್ತಾರೆ. ಗುರುತಿಸಿ ಆಗ ಆತನಿಗೆ ಮಾಡಿದಂಥ ಕೇಡನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ದ್ವೇಷ ಸಾಧಿಸೋದಿಲ್ಲ.
ನೋಡ್ರಿ, ಇಲ್ಲಿ ಯೋಸೆಫನಲ್ಲಿದ್ದ ದೊಡ್ಡ ಗುಣ ಏನಂದ್ರೆ, ಅವನು ಅವರ ಅಣ್ಣಂದಿರ ವಿಷಯವಾಗಿ ದ್ವೇಷ ಸಾಧಿಸೋದಿಲ್ಲ. ಅವರನ್ನು ಬಹು ಪ್ರೀತಿಯಿಂದ ಆಹ್ವಾನಿಸಿ ಅವರ ಯೋಗಕ್ಷೇಮವನ್ನು ಕೇಳಿ ಮತ್ತು ಅವರ ಅಗತ್ಯತೆಗಳನ್ನು ಪೂರೈಸ್ತಾರೆ. ಅವರಿಗೆ ಬೇಕಾದ್ದೆಲ್ಲವನ್ನ ಆ ಬರಗಾಲದಲ್ಲಿ ತನ್ನ ಅಣ್ಣಂದರಿಗೆ ಕೊಟ್ಟು, ನಿಮ್ಮ ತಂದೆಯು ಕ್ಷೇಮವೋ ಅಂತ ಕೇಳ್ತಾರೆ. ನೋಡಿ, ಬಹಳ ಕಾಸ್ಟ್ಲಿ ವರ್ಡ್. ತುಂಬಾ ದೈವತ್ವ, ನೀತಿ, ಯಥಾರ್ಥತ್ವ, ಪ್ರೀತಿ ತುಂಬಿದಂತಹ ಮಾತು. ಇವತ್ತು ನಾವು ಕೂಡ ನಮ್ಮನ್ನೆಲ್ಲರೂ ಕೈ ಬಿಡದೆ ಕಾಯುವ ದೇವರಲ್ಲಿ ಇರ್ತಕ್ಕಂಥ ನಾವು ದ್ವೇಷಗಳು ಸಾಧಿಸ್ತೇವೆ. ಯಾವುದು ಶಾಶ್ವತವಲ್ಲ. ಯೋಸೇಫನಂತೆ ಪರಿಶುದ್ಧರಾಗಿ ದೇವರನ್ನ ಎದುರುಗೊಳ್ಳುವ ಕ್ರಿಸ್ತನಿದ್ದಂಥ ಮನಸ್ಸು ಹೊಂದಿಕೊಂಡವರಾಗಿ ನಾವು ಜೀವಿಸಬೇಕು. ಏಕೆಂತಂದ್ರೆ ಇದು ಸತ್ಯ. ಈ ಪಾಠದಿಂದ ನಾವು ಕಲಿಬೇಕಾದಂಥ ಸಂಗತಿ ಏನಂದ್ರೆ, ಯಾರು ನಮ್ಮ ಜೊತೆಗೆ ಇರಲ್ಲ. ಯೋಬನ ಗ್ರಂಥ 19ನೇ ಅಧ್ಯಾಯ 14-15ನೇ ವಾಕ್ಯದ ನಾವು ಹೀಗೆ ನೋಡ್ತೇವೆ, ನನ್ನ ಬಂಧುಗಳು ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ, ನನಗೆ ಪರಿಚಯವಿದ್ದವರು ನನ್ನನ್ನು ಮರೆತಿದ್ದಾರೆ, ನನ್ನ ಪರಿಜನರು ದಾಸಿಯರು ನನ್ನನ್ನು ಅನ್ಯನೆಂದೆನಿಸಿರುತ್ತಾರೆ, ಅವರ ದೃಷ್ಟಿಗೆ ಪರದೇಶಿಯಾಗಿದ್ದೆ. ನಾನು ನನ್ನ ಆಳನ್ನು ಕರೆದರೂ ಅವನು ಉತ್ತರ ಕೊಡುವುದಿಲ್ಲ. ನೋಡಿದ್ರ, ಯೋಬನಿಗೆ ಅವನ ಆಳನ್ನು ಕರೆದರೂ ಉತ್ತರ ಕೊಡ್ತಾ ಇಲ್ಲ. ಆತನ ಎತ್ತುಗಳು ಆತನ ಹೊಲದಲ್ಲಿ, ಆತನ ಮನೆಯಲ್ಲಿ ಕೆಲಸ ಮಾಡುವ ಆಳು ಕೂಡ ಅದನ್ನು ಕರೆದರೆ ಬರ್ತಾ ಇಲ್ಲ. ಆತನಿಗೆ ಆಸ್ತಿ, ಹಣ, 500 ಜೋಡಿ ಎತ್ತು, ಸಾವಿರಾರು ಒಂಟೆ ಕುದುರೆಗಳು, ಆಸ್ತಿ ಹಣಗಳಿದ್ದಾಗ ಎಲ್ಲರನ್ನು ಸುತ್ತಲಿದ್ದರು. ಆತನ ಬಂಧು ಬಳಗ, ಆಪ್ತರು ಎಲ್ಲರೂ ಇದ್ದರು, ಸ್ನೇಹಿತರಿದ್ದರು. ಒಂದು ದಿವಸ ಆತನನ್ನು ಬಿಟ್ಟು ಹೋದಾಗ ಅವರೆಲ್ಲರೂ ಓರೆಯಾದರು ಅಂತ ಬರೆಯುತ್ತದೆ. ಸತ್ಯ, ಇವತ್ತಿನ ಈ ದಿನಮಾನಗಳಲ್ಲೂ ಎಲ್ಲವೂ ಇರುವಾಗ ನಿನಗೆ ನಿನ್ನ ಸುತ್ತಲೂ ಜನ ಇರ್ತಾರೆ. ಒಂದು ಸ್ವಲ್ಪ ನಿನ್ನ ಸ್ಥಿತಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ನಿನ್ನ ಜೊತೆ ಇರಲ್ಲ. ಅದಕ್ಕಾಗಿ ಇಂತಹ ಪರಿಸ್ಥಿತಿಗಳಿಗೆ ಕುಗ್ಗಿ ಹೋಗಿ ನಾನು ಒಂಟಿಯಾದೆನಲ್ಲ, ನನಗೆ ಯಾರು ಇಲ್ವಲ್ಲ, ನನ್ನ ಕಷ್ಟದ ಸ್ಥಿತಿಗೆ ನನ್ನೊಟ್ಟಿಗೆ ಯಾರು ಇಲ್ವಲ್ಲ ಅಂತ ನೀನು ಕೊರಗಬೇಡ. ಯಾಕೆಂತಂದರೆ ಯೋಸೇಫನ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ನಮ್ಮ ದೇವರು. ನಾವು ಸಹ ಮತ್ತೆ ಕೇಡು ಮಾಡಿದವರಿಗೆ ಕೇಡು ಮಾಡಬೇಕನ್ನಂತ ಕೆಟ್ಟ ಸ್ವಭಾವವನ್ನು ಇಟ್ಟುಕೊಳ್ಳದೆ, ಅಪಕಾರ ಮಾಡಿದವರಿಗೆ ಉಪಕಾರ ಮಾಡಬೇಕಂತ ಯೇಸು ಕ್ರಿಸ್ತರು ಬೋಧಿಸಿದ ಹಾಗೆ ನಾವು ಎಲ್ಲರ ಕ್ಷೇಮವನ್ನು ಬಯಸುತ್ತಾ ಯೋಸೇಫನಂತೆ ಪರಿಶುದ್ಧರಾಗಿ ಇಂತಹ ಸ್ಥಿತಿಗಳಲ್ಲಿ ದೇವರನ್ನೇ ನಿರೀಕ್ಷಿಸಿ ನಂಬಿ ಪ್ರೀತಿಯಿಂದ ನಾವು ನಂಬಿಕೆಯಿಂದ ಮುಂದೆ ಹೋಗೋಣ. ಯಾಕೆಂದರೆ ಸರ್ವಾಧಿಕಾರಿ ದೇವರು. ಒಂದು ಮಾತನ್ನ ಹೇಳಬಹುದಾದ್ರೆ, ಸರ್ವಾಧಿಕಾರಿಯಾದ ದೇವರು. ಯಾರು ಗುಂಡಿಯಲ್ಲಿ ಹಾಕಿದ್ರು, ಯಾರು ನಿಮ್ಮನ್ನು ತಳ್ಳಿದ್ರು, ಯಾರು ನಿಮ್ಮ ಕೇಳು ಬಯಸಿದ್ರು, ಯಾರು ನಿಮ್ಮನ್ನು ಯಾವ ಸ್ಥಿತಿಯಲ್ಲಿ ಕೀಳಕ್ಕೆ ಕಾಣಬೇಕು ಅನ್ಕೊಂಡ್ರು, ನಿಮ್ಮ ಹೆಸರು ನಾಮರೂಪವಿಲ್ಲದೆ ಅಳಿಸಾಕಬೇಕಂತ ಪ್ರಯತ್ನಿಸಿದ್ರು, ನಿಮಗೆ ಕೀರ್ತಿ, ಖ್ಯಾತಿ, ಘನತೆ ತರುವುದು ದೇವರು. ನೋಡ್ರಿ, ಇವತ್ತು ಸರ್ವಾಧಿಕಾರಿಯಾದ ದೇವರೇ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಯೋಸೇಫನನ್ನು ಮಾಡಿದ್ರು. ಅದಕ್ಕಾಗಿ ಮನುಷ್ಯರು ನನಗೆ ಹಾಗೆ ಮಾಡಿದ್ರು, ಇವರು ನನಗೆ ಮೋಸ ಮಾಡಿದರು, ಅವರಿಂದ ನನ್ನ ಬದುಕು ಹೀಗಾಯಿತು ಅಂತ ನಾವು ಚಿಂತೆ ಮಾಡೋದು ಬೇಡ. ಅಂಥವ್ರನ್ನ ನಮ್ಮ ಘನತೆಗಾಗಿಯೇ ಇಟ್ಟಿದ್ದಾನೇನು. ಅದಕ್ಕಾಗಿ ನೀವ್ಯಾರು ಕಂಗೆಡದೆ ಪ್ರಾರ್ಥಿಸಿ ಪ್ರೀತಿಸುವ ದೇವರನ್ನು ಗಮನಿಸಿ ಆತನನ್ನು ಸ್ಮರಿಸ್ತಾ ಧ್ಯಾನಿಸ್ತಾ ಆತನ ಘನತೆಗೆ ನಾವು ಅರ್ಹರಾಗುವಂತೆ, ಆತನು ಕೊಡುವ ಘನಕ್ಕಾಗಿ, ಮಾನಕ್ಕಾಗಿ, ಗೌರವಕ್ಕಾಗಿ ಆಸೆ ಪಡೋಣ. ದೇವರು ಅದಕ್ಕೆ ನಮಗೆ ಸಹಾಯ ಮಾಡಲಿ. ನೀವು ಒಂಟಿಗಿರಲ್ಲ. ಆಮೇಲೆ